ಅಯ್ಯಪ್ಪ ಶರಣಂ, ಸ್ವಾಮಿ ಶರಣಂ. ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಕೇರಳ ರಾಜ್ಯದ ಚೆಂಗನೂರು ರೈಲ್ವೆ ಸ್ಟೇಷನ್. ಶಬರಿಮಲೆ ಯಾತ್ರೆ ಮಾಡುವಂತಹ ಭಕ್ತಾದಿಗಳಿಗೆ ಒಂದು ವಿಶೇಷವಾದ ಅನುಕೂಲ ಅಂದರೆ ತಪ್ಪಾಗಲಾರದು. ಪ್ರತಿನಿತ್ಯ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣದಿಂದ ರಾತ್ರಿ 8:10 ಹೊರಟು ಕನ್ಯಾಕುಮಾರಿ ಎಕ್ಸ್ಪ್ರೆಸ್ ಅದು ಪ್ರತಿನಿತ್ಯ ಹೊರಡುತ್ತೆ. ರಾತ್ರಿ 8:10 ಹೊರಟು ಮಾರನೇ ದಿನ ಬೆಳಗ್ಗೆ 9:20 ಇಲ್ಲಿ ಚೆಂಗನೂರಿಗೆ ರೈಲು ಆಗಮಿಸುತ್ತೆ. ಇಲ್ಲಿಂದ ಸುಮಾರು 3 ಗಂಟೆಗಳ ಕಾಲ ಕೇರಳ KSRTC ಬಸ್ಸನ್ನು ಹತ್ತಿ ಇಳಿದ್ರೆ ನಾವು ಶಬರಿಮಲೆ ಡೈರೆಕ್ಟಾಗಿ ಪಂಪ ಸೇರುವ ಒಂದು ಸನ್ನಿಧಾನ. ಸ್ವಾಮಿ ಶರಣಂ. ಇದೇ ನೋಡಿ ನಮ್ಮ ಚೆಂಗನೂರಿನ ರೈಲ್ವೆ ಸ್ಟೇಷನ್. ಬಾಪ ಮುಂದೆ ಕ್ಯಾಮ್ರಾಮ್ಯಾನ್ ಮುನ್ರಾಜು ಜೊತೆ ಇಲ್ಲಿ ವಿಡಿಯೋ ಮಾಡ್ತಾ ಇರ್ತಕ್ಕಂಥ ವಿಷಯ. ಬನ್ನಿ ಸರ್ ಹಂಗೆ. ಇದು ನಮ್ಮ ಚೆಂಗನೂರು ರೈಲ್ವೆ ಸ್ಟೇಷನ್. ಒಂದು ಅದ್ಭುತವಾಗಿ ಒಂದು ನೀಟ್ನೆಸ್ ಇರ್ತಕ್ಕಂಥ ಒಂದು ರೈಲ್ವೆ ಸ್ಟೇಷನ್ನು. ಒಂದು ಸೊಳ್ಳೆ ಅನ್ನೋದು ಇಲ್ಲಿ ಸಿಗಲ್ಲ. ತುಂಬ ಸ್ವಚ್ಛವಾಗಿ ಮೈಂಟೈನ್ ಮಾಡಿದ್ದಾರೆ ನಮ್ಮ ಈ ಚೆಂಗನೂರು ರೈಲ್ವೆ ಸ್ಟೇಷನ್ನ. ರೈಲ್ವೆ ಇಲಾಖೆಗೆ ಧನ್ಯವಾದಗಳು. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ, ಸ್ವಾಮಿ ಶರಣಮಯ್ಯಪ್ಪ. ಚೆಂಗನೂರಿಂದ ಸುಮಾರು ಒಂದು 3 ಗಂಟೆಗಳ ಕಾಲ ನಾವು ಶಬರಿಮಲೆ ಯಾತ್ರೆ ಮಾಡ್ತಕ್ಕಂಥದ್ದು. ನಾವು ಮಾಲೂರಲ್ಲಿ ಹತ್ಕೊಂತೀವಿ. ಮಾಲೂರು ನಮ್ಗೆ ನಿಯರು. ಮಾಲೂರಿಂದ 375 ರೂಪಾಯಿ ಸ್ಲೀಪರ್ ಮಲ್ಕೊಂಡು ಬರುವಂಥ ಒಂದು ಸ್ಲೀಪರ್ ಒಂದು ಸೀಟಿನ ಬೆಲೆ ಒಂದು 375 ಇದೆ. ಅದೇ ರೀತಿ ಬಂದು ಮಾಲೂರಿಂದ ಇಲ್ಲಿ ಮಾಲೂರಿಗೆ 9:20 ಬರ್ತಾನೆ. 9:20 ಬಂದು ನೈಟ್ 9:20 ಬಿಟ್ಟರೆ ಬೆಳಿಗ್ಗೆ 9:00 ರೀಚ್ ಆಗ್ತಾನೆ. ರೀಚ್ ಆದರೆ ಇಲ್ಲಿ ಚೆಂಗನೂರು ಸ್ಟೇಷನ್ನಲ್ಲಿ ನಿಲ್ಕೊಂಡು ಬಸ್ ಇಲ್ಲಿಂದ ನೋಡಿ ಶಬರಿಮಲೆ 95 ಕಿಲೋಮೀಟರ್ ಇದೆ. ಶಬರಿಮಲೆ 95. ನಾವು ರೈಲ್ವೆ ಸ್ಟೇಷನ್ ಇಳಿದು ಆಚೆಗೆ ಹೋಗಿದ ತಕ್ಷಣ ಸರತಿ ಸಾಲಿನಲ್ಲಿ ದೇವಸ್ಥಾನ ಓಪನ್ ಆದಾಗ ಮಾತ್ರ ಇಲ್ಲಿ ಸರತಿ ಸಾಲಿನಲ್ಲಿ ನಮ್ಮ KSRTC ಕೇರಳ ಗೌರ್ಮೆಂಟ್ ಬಸ್ಸು ಸಾಲಿನಲ್ಲಿ ನಿಂತಿರ್ತದೆ. ಇಲ್ಲಿಂದ ಸುಮಾರು 141 ರೂಪಾಯಿ ಟಿಕೆಟ್ ವೆಚ್ಚ ಇರುತ್ತೆ. ಏನು ಶಬರಿಮಲೆಗೆ ಚೆಂಗನೂರಿಂದ 141 ರೂಪಾಯಿ ಟಿಕೆಟ್ ಸ್ಪೇರ್ ಇರುತ್ತೆ ಒಬ್ಬರಿಗೆ. 3 ಅವರ್ ಜರ್ನಿ ತಗೊಳುತ್ತೆ. ಯಾರಿಗಾದ್ರೂ ಈ ವಿಷಯ ಉಪಯೋಗ ಆಗ್ಬೋದು. ಪ್ರತಿ ತಿಂಗಳು ಶಬರಿಮಲೆ ದಿವ್ಯ ಸನ್ನಿಧಾನ ಹುಣ್ಣಿಮೆ ದಿವಸ ಕಡ್ಡಾಯವಾಗಿ ಪ್ರತಿ ತಿಂಗಳು ತೆರೆದೇ ಇರುತ್ತೆ. ಪ್ರತಿ ತಿಂಗಳಂತೆ ಓಪನ್ ಆಗಿದ್ದ ದಿವಸ ಏನು ಪೂಜಾ ಕ್ರಯಾಂಕರಗಳು ಏನೂ ಇರುವುದಿಲ್ಲ. ಸ್ವಾಮಿ ಶರಣಂ. ಈ ತಿಂಗಳು ಏನು ಫೆಬ್ರವರಿಯಲ್ಲಿ ಮುಚ್ಚಿರ್ತಕ್ಕಂಥ ದೇವಸ್ಥಾನ ಭಗವಂತನಿಗೆ ವಿಶೇಷವಾಗಿ ಭಸ್ಮ ಪ್ರಿಯನಾದಂಥ ಧರ್ಮಶಾಸ್ತ್ರನಿಗೆ ಭಸ್ಮದಲ್ಲಿ ಮುಚ್ಚಿರ್ತಾರೆ. ನಿನ್ನೆ ಓಪನ್ 14ನೇ ತಾರೀಕು. ನಿನ್ನೆ ಎಲ್ಲ ಫುಲ್ಲು ಆ ಭಸ್ಮ ತೆಗೆದು ಬೇರೆ ಇನ್ನೇವುದೇ ಪೂಜಾ ಕ್ರಯಾಂಕರಗಳು ಇರುವುದಿಲ್ಲ. ಇವತ್ತಿನಿಂದ ಎಲ್ಲ ಪೂಜಾ ಕ್ರಯಾಂಕರಗಳು ಇದ್ದು ದಿನಾಂಕ 19ನೇ ತಾರೀಕು ಸಂಜೆ ಹರಿವರಾಸಂನೊಂದಿಗೆ ದೇವಾಲಯದ ಬಾಗಿಲು ಮುಚ್ಚಲಾಗುತ್ತೆ. ಸ್ವಾಮಿ ಶರಣಂ, ಅಯ್ಯಪ್ಪ ಶರಣಂ, ಸ್ವಾಮಿ.